ನೀವು ಕೂಡ ಹಾಲು ಉಳಿದಿದೆ ಅಂತ ಅದನ್ನ ವೇಸ್ಟ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ವಾರ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಂತ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಏನೋ ಕೆಲಸ ಇತ್ತು ಅಂತ ಅವರು ಕೂಡ ಹೋಗಿ ಬಂದು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಹಂಗಾದ್ರೂ ನಾವು ಪೂಜೆಗೆ ಹೋಗೋದ್ರೊಳಗಡೆ ಲೇಟ್ ಆಗೇ ಹೋಯ್ತು. ಏನ್ ಮಾಡೋಕ್ಕಾಗುತ್ತೆ ಅಂತ ನಾನು ಕೂಡ ರೆಡಿಯಾಗಿ ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ. ದೇವಸ್ಥಾನಕ್ಕೆ ಬಂದ್ಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನ ಜನ ಏನಿರ್ಲಿಲ್ಲ, ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆ ಟೈಮೇ ಮುಗಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಮಧ್ಯಾಹ್ನ ಟೈಮ್ ಸ್ವಲ್ಪ ಫ್ರೀ ಆಗೇನೆ ಇರುತ್ತೆ. ಇನ್ನು ನಾನು ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಆರತಿ ಬೆಳಗ್ತಾ ಇದ್ದೆ. ಇನ್ನ ಇವತ್ತಿಗೆ ನಾನು ಅರ್ಸ್ಕೊಂಡಿದ್ದು 9 ವಾರ ಕಂಪ್ಲೀಟ್ ಆಯ್ತು. ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ವಾರ ಅಮ್ಮನ್ ನೋಡಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಇನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಮನೆಗೆ ಬಂದ್ಮೇಲೆ ಸಾಹೇಬ್ರು ತಿಂಡಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಅಂತ ಹೊರಟ್ರು. ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕಾದ್ರೆ ಈ ಚೋಟ ಮರಿಗಳು ಮನೆ ಹುಡಿಕೊಂಡ್ಬಂದು ಮಾತಾಡ್ಸ್ಬಿಟ್ಟು ಹೊರಟ್ರು. ಇನ್ನು ಅವ್ರು ಹೋದ್ಮೇಲೆ ನಾನು ಸೀದಾ ಅಡ್ಗೆ ಮನೆಗೆ ಬಂದೆ. ಹಾಗಿದ್ರೆ ಇವತ್ತಿನ ರೆಸಿಪಿ ನೋಡೋಣವಾ? ಸಾಮಾನ್ಯವಾಗಿ ಬೇಸಿಗೆಗಾಲ ಅಂದ್ರೆ ಹಾಲು ಒಡೆದೋಗೋ ಪ್ರಾಬ್ಲಮ್ ಕಾಮನ್. ಅದನ್ನ ಯೂಸ್ ಮಾಡ್ಕೊಂಡು ಈ ಸ್ವೀಟ್ ಒಂದ್ಸಲ ಟ್ರೈ ಮಾಡಿ. ಹೊಡೆದಿರೋ ಹಾಲನ್ನ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನಿಮ್ ಟೇಸ್ಟಿಗೆ ತಕ್ಕನಂಗೆ ಶುಗರ್ನ ಆ್ಯಡ್ ಮಾಡ್ಕೊಂಡು ಹಾಗೇನೆ ಒಂದ್ 2 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಜೊತೆಗೆ ಕಾರ್ನ್ಫ್ಲೋರ್ನು ಹಾಕೊಂಡು ಕೈ ಬಿಡದಂಗೆ ಅದನ್ನ ಆಡಿಸ್ತಾನೆ ಇರಬೇಕು. ಅದು ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಆಡಿಸ್ಕೊಂಡು ಇನ್ನೊಂದ್ ಕಡೆ ಒಂದು ಬೌಲಿಗೆ ಒಂದ್ ಸ್ವಲ್ಪ ತುಪ್ಪನ ಹಾಕೊಂಡು ಬೌಲ್ ತುಂಬಾ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಅದಕ್ಕೆ ಈ ತರ ಫಿಲ್ ಮಾಡ್ಕೋಬೇಕು. ಇನ್ನು ಅದು ನೀಟಾಗಿ ಬೌಲಲ್ಲಿ ಫಿಲ್ ಆದ್ಮೇಲೆ 1/4 ಗಂಟೆ ಅದನ್ನ ರೆಫ್ರಿಜಿರೇಟ್ ಮಾಡಬೇಕು. ಸ್ವೀಟಿನ ಟೇಸ್ಟ್ ನಿಮ್ಗೆ ಕೂಲ್ ಆದ್ಮೇಲೆನೆ ಸಿಗೋದು. ಇನ್ನು 1/4 ಗಂಟೆ ಆದ್ಮೇಲೆ ಅದನ್ನ ತಕೊಂಡು ನಿಮಗೆ ಬೇಕಾಗಿರೋ ಶೇಪಲ್ಲಿ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ಒಂದು ಡಿಲಿಷಿಯಸ್ ಆಗಿರೋ ಸ್ವೀಟು ರೆಡಿ ಆಗಿ ಹೋಗುತ್ತೆ. ಏನೇ ಸ್ಮೂತ್ ಅಂಡ್ ಸ್ಪಾಂಜಿ ಆಗಿರುತ್ತೆ. ಟೇಸ್ಟ್ ವೈಸು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.